ಬಾರವಿ ಕಾವೇರಿ ಕನ್ನಡ ಸಂಘದ ವತಿಯಿಂದ ಕಾವೇರಿ ಹುಣ್ಣಿಮೆ ಅಂಗವಾಗಿ ಕೊಡಗು ಮೈಸೂರು ಗಡಿ ಸೇತುವೆ ಬಳಿಯ ಕಾವೇರಿ ಕ್ಷೇತ್ರದಲ್ಲಿ 159ನೇ ಹುಣ್ಣಿಮೆ ಪೂಜಾ ಕೈಂಕರ್ಯ ಜರುಗಿತು. ಅರ್ಚಕ ಪುರುಷೋತ್ತಮ್ ಭಟ್ ನೇತೃತ್ವದಲ್ಲಿ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು. ಕಾವೇರಿ ಮಾತೆಗೆ ಅಲಂಕಾರ ಮಾಡಿ ವಿಶೇಷ ಪೂಜೆ ನೆರವೇರಿಸಿ ಮಹಾ ಮಂಗಳಾರತಿ ಬಳಿಕ ನೆರೆದಿದ್ದ ಭಕ್ತರಿಗೆ ಪ್ರಸಾದ ಅನ್ನಸಂತರ್ಪಣೆ ನೆರವೇರಿಸಲಾಯಿತು. ಉತ್ತಮ ಮಳೆ ಬೆಳೆ ನಾಡಿನ ಸಮೃದ್ಧಿಗಾಗಿ ಪ್ರಾರ್ಥಿಸಲಾಯಿತು. ಫಲಪಂಚಾಮೃತಾಭಿಷೇಕ ಅಮ್ಮನಿಗೆ ವಿಶೇಷವಾಗಿ ನೈವೇದ್ಯ ಸಮರ್ಪಣೆ ಎಲ್ಲರಿಗೂ ವಿಶೇಷವಾದ ಆ ತಾಯಿ ಸಂತುಷ್ಟರಾಗಿ ಎಲ್ಲರಿಗೂ ಕೂಡ ಸಮಸ್ತ ಸನ್ಮಾನಗಳನ್ನು ಕೊಟ್ಟು ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗುವಾಗ ಅನುಗ್ರಹಿಸಿಕೊಟ್ಟು ಮಾಡುವಂಥ ವ್ಯವಹಾರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೊಟ್ಟು ಲಕ್ಷ್ಮೀ ಕೃಪಾ ಕಟಾಕ್ಷಿ ದರ್ಯಾಗನುಸರಿಸಿಕೊಟ್ಟು ಕಾವೇ ನಮ್ಮ ಎಲ್ಲರನ್ನು ಕಾಪಾಡಿಕೊಂಡು ಬರಲಿ ಅಂತೇಳಿ ನಮ್ಮೆಲ್ಲರ ಪ್ರಾರ್ಥನೆ. ಓಂ ಯೋದೇದಾರೋತರ ಬೆಂಗಳೂರಿನ ಸುನಂದ ಕೌಶಿಕ್ ದಿನದ ಪೂಜಾ ಸೇವಾರ್ಥವನ್ನು ನೆರವೇರಿಸಿದರು. ಈ ಸಂದರ್ಭ ಬಾರವಿ ಸಂಘದ ರವೀಂದ್ರ ಪ್ರಸಾದ್, ಎಸ್ಎಲ್ಎನ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವೇಲಾಯುಧನ್ ಮಾತನಾಡಿದರು. ಎಸ್ಎಲ್ಎನ್ನಿಂದ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಸಾತಪನ್ ಸರ್ ಮತ್ತು ವಿಶ್ವನಾಥನ್ ಸರ್ ಅವರು. ಇದು ನಮಗೆ ತುಂಬ ಖುಷಿ ಆಗ್ತಾ ಇದೆ. ಕಾವೇರಿ ಬರ್ತ್ ಪ್ಲೇಸು ಮತ್ತು ಕಾವೇರಿಯಲ್ಲಿ ಎಲ್ಲ ಕಾವೇರಿಯಿಂದ ಒಳ್ಳೆ ಮಳೆ ಬಂದು ಎಲ್ಲ ಚೆನ್ನಾಗಿ ಆಗಬೇಕಂತ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಹುಣ್ಣಿಮೆ ಪೂಜೆ ಆಗಿದೆ. ಅದೇ ರೀತಿಯಲ್ಲಿ ಭಕ್ತಾದಿಗಳು ಒಂದು ಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ಅದೇ ರೀತಿಯಲ್ಲಿ ಶುಭ ಸೂಚನೆಯಂತೆ ಮಳೆಯೂ ಚೆನ್ನಾಗಿದೆ. ಅದೇ ರೀತಿಯಲ್ಲಿ ಕಾಲಕಾಲಕ್ಕೆ ಸರಿಯಾಗಿ ಮಳೆಯಾಗಿ ಎಲ್ಲರೂ ಒಳ್ಳೆಯದಾಗಲಿ, ಬಂದ ಭಕ್ತಾದಿಗಳು ಒಳ್ಳೆಯದಾಗಲಿ. ಅದೇ ರೀತಿ ನಮ್ಮ ಒಂದು ಈ 159ನೇ ಹುಣ್ಣಿಮೆಯ ಒಂದು ನಮ್ಮ ಅತಿಥಿಗಳಾಗಿ ನಮ್ಮ ಸಾತಪ್ಪ ಸಂಸ್ಥೆಯ ನಮ್ಮ ಎಸ್ಎಲ್ಎನ್ ಸಂಸ್ಥೆಯ ನಮ್ಮ ವೇಲ್ಸಾರ್ ಮತ್ತು ಅವರ ಮಡದಿರು ಬಂದಿದ್ದಾರೆ. ಅವ್ರಿಗೆ ದೇವರು ಒಳ್ಳೆಯದು ಮಾಡಲಿ ಅಂತ ಈ ಮುಖಾಂತರ ಕೇಳಿಕೊಳ್ಳಿ. ಸತೀಶ್ ತಂಡದಿಂದ ವಾದ್ಯಗೋಷ್ಠಿ ನಡೆಯಿತು. ಪೂಜಾ ಕಾರ್ಯಕ್ರಮದಲ್ಲಿ ಎಸ್ಎಲ್ಎನ್ ವ್ಯವಸ್ಥಾಪಕ ನಿರ್ದೇಶಕ ಸಾತಪ್ಪನ್, ಪ್ರಮುಖರಾದ ಕನ್ನಕಿ, ಬಾರವಿ ಕಾವೇರಿ ಕನ್ನಡ ಸಂಘದ ಬಬೀಂದ್ರ ಪ್ರಸಾದ್, ವಿಜಯೇಂದ್ರ ಪ್ರಸಾದ್, ಇಟಿ ಚಂದ್ರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.